ಗಾಯತ್ರಿ ಜಪವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಗಾಯತ್ರಿ ಮಂತ್ರವನ್ನು ಮೆಲ್ಲಗೆ ನಾವು ಪಠಿಸ್ತೇವೆ, ಗಟ್ಟಿಯಾಗಿ ಪಠಿಸೋದಿಲ್ಲ. ಯಾಕೆ ಗಟ್ಟಿಯಾಗಿ ಪಠಿಸಬಾರದು? ಎಲ್ಲಾ ಮಂತ್ರಗಳನ್ನು ಜೋರಾಗಿ ಅಂತ ಇರುವಾಗ ಗಾಯತ್ರಿ ಮಂತ್ರವನ್ನು ಕೂಡ ಜೋರಾಗಿ ಉಚ್ಚಾರಣೆ ಮಾಡಬಹುದಲ್ಲ, ಹಾಗೆ ಜಪ ಮಾಡಬಹುದಲ್ಲ, ಪಾರಾಯಣ ಮಾಡಬಹುದಲ್ಲ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಈ ರೀತಿಯಾಗಿ ಉತ್ತರವನ್ನು ತಿಳಿಯಬೇಕು. ಗಟ್ಟಿಯಾಗಿ ಪಠಿಸುವುದನ್ನು ಭಾಷಕ ಎಂಬುದಾಗಿ ಕರೆದಿದ್ದಾರೆ. ಕೇವಲ ತುಟಿಗಳನ್ನು ಬಡಿಯುತ್ತಾ ಪಠಿಸುವಂತಹ ಕ್ರಮವನ್ನು ಉಪಾಂಶು ಎಂಬುದಾಗಿ ಕರೆದಿದ್ದಾರೆ. ಮನಸ್ಸಿನಲ್ಲೇ ಮೆಲ್ಲಗೆ ಪಠಿಸುವಂತಹ ಕ್ರಮವನ್ನು ಮಾನಸ ಎಂಬುದಾಗಿ ಕರೆದಿದ್ದಾರೆ. ಹೀಗೆ ಹೇಳಿ ಮುಕ್ತಿದೋ ಮಾನಸೋ ಜ್ಞೇಯ ಉಪಾಂಶು ಸರ್ವಸಿದ್ಧಿದ ಅಧಮೋ ಭಾಷಣೋ ಜ್ಞೇಯ ಮುನಿಭಿಃ ಸಂಪ್ರಕೀರ್ತಿತ ಎಂಬುದಾಗಿ ಅತ್ರಿ ಸ್ಮೃತಿಯಲ್ಲಿ ಹೇಳಿದ್ದಾರೆ. ಮನಸ್ಸಿನಲ್ಲೇ ನಾವು ಉಚ್ಚಾರಣೆ ಮಾಡಿದರೆ ಆಗ ಅಂತಹ ಮಂತ್ರ ಮೋಕ್ಷವನ್ನು ಕೊಡುತ್ತೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ತುಟಿಯನ್ನು ಅಲುಗಾಡಿಸ್ತಾ ನಾವು ಉಚ್ಚಾರಣೆ ಮಾಡಿದರೆ ಸರ್ವಸಿದ್ಧಿಯನ್ನು ಕೊಡುವಂತಹದ್ದು, ಅಂದ್ರೆ ಮೋಕ್ಷವನ್ನು ಬಿಟ್ಟು ಉಳಿದಿರುವಂತಹ ಎಲ್ಲದನ್ನು ಕೊಡುತ್ತೆ ಎಂಬುದಾಗಿ ಅರ್ಥ. ಇನ್ನ ಗಟ್ಟಿಯಾಗಿ ನಾವು ಉಚ್ಚಾರಣೆ ಮಾಡಿದೀವಿ ಅಂತಂದ್ರೆ ಅಂತಹ ಮಂತ್ರ ಅಂತ ಅನ್ನೋದು ಇದು ಅಧಮವಾಗಿರತಕ್ಕಂತಹದ್ದು, ಸರ್ವಥಾ ಹಾಗೆ ಮಾಡುವಂತೆ ಇಲ್ಲ ಎಂಬುದಾಗಿ ಹೇಳಿದ್ದಾರೆ. ಉಪಾಂಶು ಸ್ಯಾತ್ ಶತಗುಣ ಸಹಸ್ರೋ ಮಾನಸ ಸ್ಮೃತಃ ಎಂಬುದಾಗಿ ಇನ್ನೊಂದು ಕಡೆಗೆ ಹೇಳ್ತಾರೆ. ನಾವು ತುಟಿಯನ್ನು ಅಲುಗಾಡಿಸ್ತಾ ನಾವು ಜಪವನ್ನು ಮಾಡಿದೀವಿ ಅಂತಂದ್ರೆ 100 ಪಟ್ಟು ಮಾತ್ರ ಪುಣ್ಯ ಬರಲಿಕ್ಕೆ ಸಾಧ್ಯ. ಅದೇ ನಾವು ಮನಸಾ ನಾವು ಉಚ್ಚಾರಣೆ ಮಾಡಿದೀವಿ ಅಂತಂದ್ರೆ ಅದು ಅನಂತ ಪಟ್ಟು ಪುಣ್ಯವನ್ನು ಕೊಡುತ್ತೆ, 1000 ಪಟ್ಟು ಪುಣ್ಯವನ್ನು ಕೊಡುತ್ತೆ ಎಂಬುದಾಗಿ ಹೇಳಿದ್ದರಿಂದಾಗಿ ಗಾಯತ್ರಿ ಮಂತ್ರವನ್ನು ಸರ್ವಥಾ ಜೋರಾಗಿ ಉಚ್ಚಾರಣೆ ಮಾಡುವಂತೆ ಇಲ್ಲ, ಮನಸಾ ಉಚ್ಚಾರಣೆ ಮಾಡಬೇಕು ಎಂಬುದಾಗಿ ಹಿರಿಯ